ರಾತ್ರಿ ಮಳೆ ನಿರಂತರವಾಗಿ ಸುರಿಯುತ್ತಲೇ ಇತ್ತು. ಆಕಾಶದಲ್ಲಿ ಗುಡುಗು ಕೇಳಿಸುತ್ತಿದ್ದರೂ ಶ್ರೀನಿಲಯ ಮನೆಯೊಳಗಿನ ಮೌನವೇ ಇನ್ನಷ್ಟು ಭಾರವಾಗಿತ್ತು. ಸಾನ್ವಿ ಕಿಟಕಿ ಹತ್ತಿರ ಕುಳಿತು ಹೊರಗಿನ ಮಳೆಯ ಹನಿಗಳನ್ನು ನೋಡುತ್ತಿದ್ದಳು. ಅವಳ ಮನಸ್ಸು ಇನ್ನೂ ಗೊಂದಲದಿಂದ ಹೊರಬಂದಿರಲಿಲ್ಲ. ರಿಷಬ್ ಹೇಳಿದ ಮಾತುಗಳು ಒಂದು ಕಡೆ ಅವಳ ಹೃದಯವನ್ನು ಸಂತೋಷದಿಂದ ತುಂಬಿಸುತ್ತಿದ್ದರೆ, ಬೇಗನೆ ಬಂದ ಕ್ಷಣ ನಡೆದ ಘಟನೆಗಳು ಅವಳ ಮನಸ್ಸಿಗೆ ಭಯ ಹುಟ್ಟಿಸುತ್ತಿದ್ದವು. ಅವರ ಜೀವನದಲ್ಲಿ ಈಗಾಗಲೇ ಯಾರೋ ಇದ್ದಾರೆ. ಆ ಯೋಚನೆ ಬಂದ ಕ್ಷಣ ಅವಳ ಹೃದಯ ನೋವಿನಿಂದ ಕುಸಿಯುತ್ತಿತ್ತು. ಅಷ್ಟರಲ್ಲಿ ಅವಳ ಮೊಬೈಲ್ ನಿಧಾನವಾಗಿ ಬೆಳಗಿತ್ತು. ಅಪರಿಚಿತ ಸಂಖ್ಯೆ. ಸಾನ್ವಿ ಕೆಲ ಕ್ಷಣ ಗೊಂದಲದಿಂದ ನೋಡಿದಳು. ನಂತರ ನಿಧಾನವಾಗಿ ಕರೆ ಸ್ವೀಕರಿಸಿದಳು. ಹಲೋ. ಅತ್ತ ಕಡೆ ಕೆಲವು ಕ್ಷಣ ಮೌನ. ನಂತರ ಆಳವಾದ ಧ್ವನಿ ಕೇಳಿಸಿತು. ಸಾನ್ವಿ. ಅವಳ ಹೃದಯ ಕ್ಷಣಕಾಲ ನಿಂತಂತಾಯಿತು. ರಿಷಬ್. ಅವಳು ತಕ್ಷಣ ಎದ್ದು ನಿಂತಳು. ನೀವು? ಒಮ್ಮೆ ಮಾತನಾಡಬೇಕಿತ್ತು. ಅವನ ಧ್ವನಿ ಮೊದಲಿಗಿಂತ ಮೃದುವಾಗಿತ್ತು, ಆದರೆ ಅದರೊಳಗೆ ಒತ್ತಡ ಸ್ಪಷ್ಟವಾಗಿತ್ತು. ಸಾನ್ವಿಗೆ ಏನು ಮಾತನಾಡಬೇಕು ಅನ್ನೋದು ತಿಳಿಯಲಿಲ್ಲ. ನಾನು ನಿಮಗೆ ನೋವು ಕೊಡೋ ಉದ್ದೇಶದಿಂದ ಕಾಲ್ ಮಾಡಿಲ್ಲ ಎಂದನು ನಿಧಾನವಾಗಿ. ಅವಳ ಕಣ್ಣುಗಳು ತೇವವಾದವು. ಆದರೆ ನನಗೆ ಭಯವಾಗ್ತಿದೆ. ಅವಳು ಮೊದಲ ಬಾರಿಗೆ ತನ್ನ ಭಾವನೆಯನ್ನು ನೇರವಾಗಿ ಹೇಳುತ್ತಿದ್ದಳು. ಅತ್ತ ಕಡೆ ರಿಷಬ್ ಕೆಲ ಕ್ಷಣ ಮೌನವಾಗಿದ್ದ. ನನಗೂ. ಆ ಒಂದು ಮಾತು ಸಾನ್ವಿಯ ಮನಸ್ಸನ್ನು ತಟ್ಟಿತು. ಜೀವನದಲ್ಲಿ ಯಾವತ್ತೂ ಏನನ್ನು ಕಳೆದುಕೊಳ್ಳೋ ಭಯಪಡಲಿಲ್ಲ ಎಂದನು. ಆದರೆ ಈಗ ನಿನ್ನನ್ನು ಕಳೆದುಕೊಳ್ಳೋ ಯೋಚನೆ ಕೂಡ ಸಹಿಸಲಾರೆ. ಅವನ ಧ್ವನಿಯಲ್ಲಿದ್ದ ನಿಜವಾದ ಭಾವನೆ ಸಾನ್ವಿಯ ಕಣ್ಣುಗಳಲ್ಲಿ ಮತ್ತೆ ಕಣ್ಣೀರು ತರಿಸಿತು. ಮೇಘನ ಬಗ್ಗೆ ನಿಮಗೆ ಸತ್ಯ ಹೇಳಬೇಕು ಎಂದನು. ಸಾನ್ವಿ ಮೌನವಾಗಿ ಕೇಳುತ್ತಾ ನಿಂತಳು. ನಮ್ಮ ಕುಟುಂಬಗಳು ಒಮ್ಮೆ ಮದುವೆ ಬಗ್ಗೆ ಯೋಚಿಸಿದೆವು, ಆದರೆ ಅದು ವ್ಯವಹಾರದ ಸಂಬಂಧದಂತೆ ಮಾತ್ರ. ನಾನು ಯಾವತ್ತೂ ಅವಳಿಗೆ ಪ್ರೀತಿ ಮಾಡಿಲ್ಲ, ಪ್ರೀತಿ ಕೊಟ್ಟಿಲ್ಲ. ಅವಳು ನನ್ನನ್ನು ಇಷ್ಟಪಡಲು ಶುರು ಮಾಡಿದಳು. ನಾನು ಸ್ಪಷ್ಟವಾಗಿ ಹೇಳಿದರೂ ಕೂಡ ಬಿಡಲಿಲ್ಲ. ರಿಷಬ್ ಆಳವಾಗಿ ಉಸಿರೆಳೆದ. ಆದರೆ ನನ್ನ ಮನಸ್ಸಿನಲ್ಲಿ ಈಗ ಒಬ್ಬಳೇ ಇದ್ದಾಳೆ. ಸಾನ್ವಿಯ ಹೃದಯ ಮತ್ತೆ ವೇಗವಾಗಿ ಬಡಿದುಕೊಳ್ಳತೊಡಗಿತ್ತು. ಅವಳು ಕಣ್ಮುಚ್ಚಿಕೊಂಡಳು. ಸಾನ್ವಿ. ಹೌದು. ನನ್ನನ್ನು ನಂಬ್ತೀಯಾ? ಆ ಪ್ರಶ್ನೆ ಕೇಳಿದ ಕ್ಷಣ ಅವಳ ಮನಸ್ಸಿನಲ್ಲಿದ್ದ ಎಲ್ಲ ಗೊಂದಲಗಳ ನಡುವೆ ಒಂದೇ ಉತ್ತರ ಸ್ಪಷ್ಟವಾಗಿ ಕೇಳಿಸಿತು. ಅವಳ ಧ್ವನಿ ನಿಧಾನವಾಗಿದ್ದರೂ ಅದರಲ್ಲಿ ಸಂಪೂರ್ಣ ವಿಶ್ವಾಸ ಇತ್ತು. ಅತ್ತ ಕಡೆ ರಿಷಬ್ ಕಣ್ಮುಚ್ಚಿ ನಿಂತ. ಆ ಒಂದು ಉತ್ತರ ಅವನ ಮನಸ್ಸಿನ ಭಾರವನ್ನು ಅರ್ಧಕ್ಕಿಂತ ಹೆಚ್ಚು ಕಡಿಮೆ ಮಾಡಿತ್ತು. ಮರುದಿನ ಬೆಳಗ್ಗೆ ಬಹಳ ದಿನಗಳ ನಂತರ ಸಾನ್ವಿಯ ಮುಖದಲ್ಲಿ ಮತ್ತೆ ಸಣ್ಣ ನಗು ಕಾಣಿಸಿತು. ಲಲಿತಾ ಅದನ್ನು ಗಮನಿಸಿ ಮನಸ್ಸಿನಲ್ಲಿ ನೆಮ್ಮದಿಯಾಗಿ ಉಸಿರೆಳೆದರು. ಈಗಾದರೂ ಸ್ವಲ್ಪ ಚೆನ್ನಾಗಿದ್ದಾಳೆ ಎಂದು ಯೋಚಿಸಿದರು. ಅಜಯ್ ಕೂಡ ತಂಗಿಯ ಮುಖ ನೋಡಿ ಮೌನವಾಗಿ ನಿಂತ. ನಿನ್ನೆ ರಾತ್ರಿ ಅವನು ಬಹಳ ಯೋಚಿಸಿದ. ರಿಷಬ್ ಕಣ್ಣುಗಳಲ್ಲಿ ಕಂಡ ಪ್ರಾಮಾಣಿಕತೆ ಅವನ ಮನಸ್ಸನ್ನು ಗೊಂದಲಗೊಳಿಸಿತು. ಒಬ್ಬ ಮನುಷ್ಯ ಸುಳ್ಳು ಹೇಳಿದರೆ ಕಣ್ಣಿನಲ್ಲಿ ಗೊತ್ತಾಗುತ್ತೆ ಎನ್ನುತ್ತಾರೆ. ಅವನ ಮನಸ್ಸಿನಲ್ಲಿ ಯೋಚಿಸಿದ. ಆದರೆ ಅವನ ಕಣ್ಣಲ್ಲಿ ಸಾನ್ವಿ ಬಗ್ಗೆ ನಿಜವಾದ ಕಾಳಜಿ ಇತ್ತು. ಸಾನ್ವಿ ಕಾಲೇಜಿಗೆ ಹೊರಡಲು ಸಿದ್ಧವಾಗುತ್ತಿದ್ದಾಗ ಅಜಯ್ ನಿಧಾನವಾಗಿ ಕರೆದ. ಸಾನ್ವಿ. ಅವಳು ತಿರುಗಿ ನೋಡಿದಳು. ಸಂಜೆ ನಾನು ಬರೋವರೆಗೂ ಕಾಲೇಜಿನಲ್ಲೇ ಇರು, ಒಬ್ಬಳೇ ಹೊರಗೆ ಬರಬೇಡ. ಸಾನ್ವಿ ತಲೆ ಆಡಿಸಿದಳು. ಆದರೆ ಅವಳ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿತು. ಅಣ್ಣ ಏಕಾಏಕಿ ಇಷ್ಟು ಸೀರಿಯಸ್ ಯಾಕೆ? ಅದೇ ಸಮಯದಲ್ಲಿ ಮೇಘನ ತನ್ನ ಅಪಾರ್ಟ್ಮೆಂಟ್ನಲ್ಲಿ ಕೋಪದಿಂದ ಮುಂದೆ ಹಿಂದೆ ನಡೆಯುತ್ತಿದ್ದಳು. ಅವಳ ಕಣ್ಣುಗಳು ಕೆಂಪಾಗಿದ್ದವು. ಮೇಜಿನ ಮೇಲೆ ಇದ್ದ ಫೋಟೋ ಫ್ರೇಮನ್ನು ಕೋಪದಿಂದ ನೆಲಕ್ಕೆಸೆದಳು. ನನ್ನನ್ನು ಬಿಟ್ಟು ಆ ಹುಡುಗಿಯನ್ನ ಪ್ರೀತಿಸ್ತಾನ? ಅವಳ ಉಸಿರು ಕೋಪದಿಂದ ಜೋರಾಗುತ್ತಿತ್ತು. ಅಷ್ಟರಲ್ಲಿ ಅವಳ ಮೊಬೈಲ್ ಬೆಳಗಿತು. ಹಲೋ ಮೇಘನಾ ಮೇಡಮ್, ನೀವು ಹೇಳಿದ ಮಾಹಿತಿ ಸಿಕ್ಕಿದೆ. ಅವಳ ಮುಖದಲ್ಲಿ ವಿಚಿತ್ರ ನಗು ಮೂಡಿತು. ಹೇಳು. ಆ ಹುಡುಗಿ ಪ್ರತಿದಿನ ಸಂಜೆ ಸಂಗೀತ ತರಗತಿಗೆ ಹೋಗುತ್ತಾಳೆ, ಒಬ್ಬಳೇ ಕೂಡ ಹೋಗುತ್ತಾಳೆ. ಮೇಘನ ಕಣ್ಣುಗಳಲ್ಲಿ ಅಪಾಯಕಾರಿ ಹೊಳಪು ಮೂಡಿತು. ಸರಿ. ಕರೆ ಮುಗಿಸಿದ ನಂತರ ಅವಳು ನಿಧಾನವಾಗಿ ನಗಲು ಶುರು ಮಾಡಿದಳು. ರಿಷಬ್ ನನ್ನಿಂದ ದೂರ ಹೋಗೋದಕ್ಕೆ ಕಾರಣ ಯಾರು ಅನ್ನೋದನ್ನು ಅವಳಿಗೆ ಅರ್ಥ ಮಾಡಿಸ್ತೀನಿ. ಅವಳ ಧ್ವನಿಯಲ್ಲಿ ಅಪಾಯಕಾರಿ ಹಠ ಸ್ಪಷ್ಟವಾಗಿತ್ತು. ಸಂಜೆ ಮಳೆಯ ಮೋಡಗಳು ಮತ್ತೆ ಆಕಾಶ ಮುಚ್ಚಿಕೊಂಡಿದ್ದವು. ಸಾನ್ವಿ ಸಂಗೀತ ತರಗತಿ ಮುಗಿಸಿ ಹೊರಬಂದಳು. ಅವಳ ಕೈಯಲ್ಲಿ ಪುಸ್ತಕಗಳು, ಮನಸ್ಸಿನಲ್ಲಿ ರಿಷಬ್ ನೆನಪು. ನಿನ್ನೆ ರಾತ್ರಿ ಅವನು ಮಾತನಾಡಿದ ಧ್ವನಿ ಇನ್ನೂ ಅವಳ ಕಿವಿಯಲ್ಲಿ ಕೇಳಿಸುತ್ತಿತ್ತು. ನನ್ನ ಮನಸ್ಸಿನಲ್ಲಿ ಈಗ ಒಬ್ಬಳು ಇದ್ದಾಳೆ,
ಅದನ್ನು ನೆನೆದು ಅವಳ ತುಟಿಗಳಲ್ಲಿ ಸಣ್ಣ ನಗು ಮೂಡಿತು. ಅವಳು ರಸ್ತೆ ದಾಟಲು ಮುಂದಾದ ಕ್ಷಣ ಹಿಂದಿನಿಂದ ವೇಗವಾಗಿ ಬರುತ್ತಿದ್ದ ಕಾರು ಅವಳ ಗಮನಕ್ಕೆ ಬರಲಿಲ್ಲ. ಅದೇ ಸಮಯದಲ್ಲಿ ದೂರದಿಂದ ಕಾರಿನಲ್ಲಿ ಬರುತ್ತಿದ್ದ ರಿಷಬ್ ಆ ದೃಶ್ಯ ನೋಡಿ ಬೆಚ್ಚಿಬಿದ್ದ. ಸಾನ್ವಿ, ಅವನು ಜೋರಾಗಿ ಕೂಗಿದ. ಸಾನ್ವಿ ತಿರುಗಿ ನೋಡುವಷ್ಟರಲ್ಲಿ ಕಾರು ಅವಳ ತುಂಬ ಹತ್ತಿರ ಬಂದಿತ್ತು. ಕ್ಷಣ ಮಾತ್ರದಲ್ಲಿ ರಿಷಬ್ ಓಡಿ ಬಂದು ಅವಳ ಕೈ ಹಿಡಿದು ತನ್ನತ್ತ ಎಳೆದ. ಸಾನ್ವಿ ನೇರವಾಗಿ ಅವನ ಎದೆಯ ಮೇಲೆ ಬಿದ್ದ ತಕ್ಷಣ ಭಾರ ತಡೆಯಲಾಗದೆ ಇಬ್ಬರು ನೆಲಕ್ಕುರುಳಿದರು. ಭಾರಿ ಶಬ್ದದೊಂದಿಗೆ ಅವರ ಪಕ್ಕದಿಂದ ವೇಗವಾಗಿ ಹಾದು ಹೋಯಿತು. ಕೆಲವು ಕ್ಷಣ ಇಬ್ಬರಿಗೂ ಉಸಿರೇ ನಿಂತಂತಾಯಿತು. ಸಾನ್ವಿಯ ಕೈಗಳು ಭಯದಿಂದ ನಡುಗುತ್ತಿದ್ದವು. ಅವಳು ಇನ್ನೂ ರಿಷಬ್ ಅಂಗಿಯನ್ನೇ ಬಿಗಿಯಾಗಿ ಹಿಡಿದಿದ್ದಳು. ರಿಷಬ್ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಕೆಲವೇ ಕ್ಷಣ ತಡವಾಗಿದ್ದರೆ ಆ ಯೋಚನೆ ಅವನಿಗೆ ಭಯ ಹುಟ್ಟಿಸುತ್ತಿತ್ತು. ನನಗೇನಾದರೂ ಆಗಿದ್ರೆ ಎಂದು ಅವನು ನಡುಗಿದ ಧ್ವನಿಯಲ್ಲಿ ಕೇಳಿದ. ಸಾನ್ವಿ ನಿಧಾನವಾಗಿ ತಲೆ ಎತ್ತಿ ಅವನತ್ತ ನೋಡಿದಳು. ಮೊದಲ ಬಾರಿಗೆ ಅವಳಿಗೆ ಅವನ ಕಣ್ಣುಗಳಲ್ಲಿ ಇಷ್ಟು ಭಯ ಕಾಣಿಸುತ್ತಿತ್ತು. ಅದು ಅವಳಿಗೋಸ್ಕರವಾಗಿತ್ತು. ಅಷ್ಟರಲ್ಲಿ ರಿಷಬ್ ಮುಖ ಗಂಭೀರವಾಯಿತು. ಏಕೆಂದರೆ ಅವನು ಗಮನಿಸಿದ ಅದು ಸಾಮಾನ್ಯ ಅಪಘಾತವಾಗಿರಲಿಲ್ಲ. ಆ ಕಾರು ಉದ್ದೇಶಪೂರ್ವಕವಾಗಿ ಸಾನ್ವಿಯತ್ತ ಬಂದಿತ್ತು. ರಸ್ತೆಯ ಮಧ್ಯೆ ಇನ್ನೂ ಮಳೆಯ ಹನಿಗಳು ಸುರಿಯುತ್ತಲೇ ಇತ್ತು. ಸಾನ್ವಿ ಇನ್ನೂ ರಿಷಬ್ ಎದೆಯ ಹತ್ತಿರವೇ ನಿಂತಿದ್ದಳು. ಅವಳ ಉಸಿರು ವೇಗವಾಗಿತ್ತು. ಕೆಲವೇ ಕ್ಷಣಗಳ ಹಿಂದೆ ಏನಾಗಬಹುದಿತ್ತು ಅನ್ನೋ ಭಯ ಈಗಷ್ಟೇ ಅವಳ ಮನಸ್ಸಿಗೆ ಸ್ಪಷ್ಟವಾಗ ತೊಡಗಿತು. ರಿಷಬ್ ಕೈಗಳು ಇನ್ನೂ ಅವಳ ಭುಜಗಳ ಮೇಲೆ ಬಿಗಿಯಾಗಿ ಹಿಡಿದಿದ್ದವು. ಅವನ ಕಣ್ಣುಗಳಲ್ಲಿ ಕೋಪ, ಭಯ, ಆತಂಕ ಎಲ್ಲವೂ ಒಂದೇ ಸಮಯದಲ್ಲಿ ಕಾಣಿಸುತ್ತಿತ್ತು. ಸಾನ್ವಿ, ನಿನಗೇನೂ ಆಗಿಲ್ಲ ತಾನೆ ಎಂದು ಮತ್ತೆ ಮತ್ತೆ ಕೇಳಿದ. ಅವನ ಧ್ವನಿ ನಡುಗುತ್ತಿತ್ತು. ಸಾನ್ವಿ ನಿಧಾನವಾಗಿ ತಲೆ ಆಡಿಸಿದಳು. ನಾನು ಓಕೆ. ಆದರೆ ಅವಳ ಕೈಗಳು ಇನ್ನೂ ನಡುಗುತ್ತಿದ್ದವು. ರಿಷಬ್ ತಕ್ಷಣ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದ. ನನ್ನ ಕಡೆ ನೋಡು. ಸಾನ್ವಿ ನಿಧಾನವಾಗಿ ಅವನತ್ತ ನೋಡಿದಳು. ಎಲ್ಲಿ ಗಾಯ ಆಗಿದೆಯಾ? ಇಲ್ಲ. ಅವನು ಆಳವಾಗಿ ಉಸಿರೆಳೆದ. ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಒಂದೇ ಯೋಚನೆ, ಇವಳಿಗೆ ಏನಾದರೂ ಆಗಿದ್ರೆ. ಆ ಯೋಚನೆ ಅವನೊಳಗೆ ಭಯಾನಕ ಖಾಲಿತನ ಮೂಡಿಸಿತು. ಅದರಲ್ಲಿ ರಿಷಬ್ ದೃಷ್ಟಿ ದೂರ ಹೋಗುತ್ತಿದ್ದ ಆ ಕಾರಿನ ಮೇಲೆ ಬಿತ್ತು. ಅವನ ಮುಖ ತಕ್ಷಣ ಕಠಿಣವಾಯಿತು. ಆ ಕಾರು ಸಾಮಾನ್ಯವಾಗಿ ನಿಯಂತ್ರಣ ತಪ್ಪಿದಂತೆ ಕಾಣಿಸಲಿಲ್ಲ. ಅದು ನೇರವಾಗಿ ಸಾನ್ವಿಯತ್ತ ಬಂದಿತ್ತು. ರಿಷಬ್ ಕಣ್ಣುಗಳಲ್ಲಿ ಕೋಪ ಒತ್ತಿ ಉರಿಯತೊಡಗಿತು. ಅವನು ತಕ್ಷಣ ತನ್ನ ಮೊಬೈಲ್ ತೆಗೆದುಕೊಂಡ. ರೋಹಿತ್, ಹೇಳಿ ಸರ್, ಈಗಲೇ ಒಂದು ಕಾರಿನ ವಿವರ ಬೇಕು. ಅವನ ಧ್ವನಿ ಭಯಂಕರವಾಗಿ ಶಾಂತವಾಗಿತ್ತು. ಆ ಶಾಂತಿ ಅವನ ತೀವ್ರ ಕೋಪದ ಸೂಚನೆ ಎಂದು ರೋಹಿತ್ಗೆ ಗೊತ್ತಿತ್ತು. ನಂಬರ್ ಕಳಿಸ್ತೀನಿ. 5 ನಿಮಿಷದಲ್ಲಿ ನನಗೆ ಎಲ್ಲ ಡೀಟೇಲ್ಸ್ ಬೇಕು. ಸರಿ ಸರ್. ಕರೆ ಮುಗಿಸಿ ರಿಷಬ್ ಮತ್ತೆ ಸಾನ್ವಿಯತ್ತ ತಿರುಗಿದ. ಅವಳು ಇನ್ನೂ ಬೆಚ್ಚಿ ಬಿದ್ದದಂತೆ ನಿಂತಿದ್ದಳು. ಬಾ ಎಂದನು ನಿಧಾನವಾಗಿ. ಎಲ್ಲಿಗೆ? ನಿನ್ನನ್ನು ಮನೆಗೆ ಬಿಡ್ತೀನಿ. ಈ ಬಾರಿ ಸಾನ್ವಿ ವಿರೋಧಿಸಲಿಲ್ಲ. ಅವಳಿಗೆ ಈಗ ಅವನ ಹತ್ತಿರ ಇದ್ದಾಗ ಮಾತ್ರ ನಾನು ಸುರಕ್ಷಿತ ಅನಿಸುತ್ತಿತ್ತು. ಕಾರಿನ ಒಳಗೆ ಮೌನ ಆವರಿಸಿತು. ಇಬ್ಬರೂ ಮಾತನಾಡುತ್ತಿರಲಿಲ್ಲ. ಹೊರಗೆ ಮಳೆ ಗಾಜಿನ ಮೇಲೆ ಹರಿಯುತ್ತಿತ್ತು. ಸಾನ್ವಿ ಕಿಟಕಿಯ ಹೊರಗೆ ನೋಡುತ್ತಿದ್ದರೂ ಅವಳ ಮನಸ್ಸು ಇನ್ನೂ ಆ ಘಟನೆಯಲ್ಲೇ ಸಿಲುಕಿಕೊಂಡಿತ್ತು. ರಿಷಬ್ ಸ್ಟೀರಿಂಗ್ ಹಿಡಿದು ಕೈಗಳಲ್ಲಿ ಸ್ಪಷ್ಟ ಒತ್ತಡ ಕಾಣಿಸಿತ್ತು. ಅವನು ಪದೇ ಪದೇ ಅವಳತ್ತ ನೋಡುತ್ತಿದ್ದ. ಅವಳು ಸುರಕ್ಷಿತವಾಗಿದ್ದಾಳೆ ಅನ್ನೋದನ್ನು ಖಚಿತಪಡಿಸಿಕೊಳ್ಳಲು. ಕೊನೆಗೆ ಸಾನ್ವಿ ನಿಧಾನವಾಗಿ ಮಾತನಾಡಿದಳು. ನೀವು ಸಮಯಕ್ಕೆ ಸರಿಯಾಗಿ ಬರದೇ ಇದ್ದಿದ್ದರೆ? ಆ ಮಾತು ಪೂರ್ಣವಾಗುವ ಮುನ್ನವೇ ರಿಷಬ್ ಗಟ್ಟಿಯಾಗಿ ಹೇಳಿದ. ಆ ಮಾತು ಮತ್ತೆ ಹೇಳಬೇಡ. ಅವನ ಧ್ವನಿಯಲ್ಲಿ ಸ್ಪಷ್ಟ ಭಯ ಇತ್ತು. ಸಾನ್ವಿ ಮೌನವಾದಳು. ಕೆಲ ಕ್ಷಣಗಳ ನಂತರ ಅವನು ನಿಧಾನವಾಗಿ ಹೇಳಿದ. ನನಗೆ ಏನಾದರೂ ಆಗೋ ಯೋಚನೆ ಕೂಡ ನನಗೆ ಸಹಿಸಲಾಗಲ್ಲ. ಆ ಮಾತು ಕೇಳಿದ ಕ್ಷಣ ಸಾನ್ವಿಯ ಹೃದಯ ಮೃದುವಾಗಿ ಕರಗಿತು. ಅವಳು ನಿಧಾನವಾಗಿ ಅವನತ್ತ ನೋಡಿದಳು. ಇಷ್ಟೊಂದು ದೊಡ್ಡ ವ್ಯಕ್ತಿ, ಎಲ್ಲರ ಮುಂದೆ ಗಂಭೀರವಾಗಿ ಇರುವ ಮನುಷ್ಯ ಹಾಗಾಗಿ ಇಷ್ಟು ಹೆದರುವವರೇ? ಆ ಯೋಚನೆ ಅವಳ ಕಣ್ಣುಗಳನ್ನು ತೇವಗೊಳಿಸಿತು. ಅದೇ ಸಮಯದಲ್ಲಿ ಮೇಘನ ತನ್ನ ಕೋಣೆಯಲ್ಲಿ ಕುಳಿತು ಫೋನ್ನಲ್ಲಿ ಯಾರೊಂದಿಗೂ ಜೋರಾಗಿ ಮಾತನಾಡುತ್ತಿದ್ದಳು. ಕೆಲಸ ಸರಿಯಾಗಿ ಆಗಲ್ಲ ಅಂದರೆ ಏಕೆ ಒಪ್ಪಿಕೊಳ್ಳಬೇಕು? ನನಗೆ ಕಾರಣ ಬೇಡ. ಅವಳ ಧ್ವನಿ ತಣ್ಣಗಿತ್ತು. ಮಧು, ಸುಮ್ಮನಿರು ಎಂದು ಅವಳು ಕೋಪದಿಂದ ಕಿರಿಚಿದಳು. ಅವಳು ಬದುಕಿದ್ದಾಳೆ ಅಂದರೆ ನನಗೆ ಸಾಕಾಗಲ್ಲ. ಅವಳ ಕಣ್ಣುಗಳಲ್ಲಿ ಅಪಾಯಕಾರಿ ಹುಚ್ಚು ಹೊತ್ತಿತ್ತು.
ಅಷ್ಟರಲ್ಲಿ ಮತ್ತೊಂದು ಕರೆ ಬಂತು. ಅವಳು ಸ್ಕ್ರೀನ್ ನೋಡಿ ಕ್ಷಣಕಾಲ ಬೆಚ್ಚಿ ಬಿದ್ದಳು. ರಿಷಬ್ ತಕ್ಷಣ ಕರೆ ಸ್ವೀಕರಿಸಿದಳು. ರಿಷಬ್, ಲಿಸನ್, ನೀನೆಲ್ಲಿದ್ದೀಯಾ ಎಂದು ಅವನು ಗಟ್ಟಿಯಾಗಿ ಕೇಳಿದ. ಅವನ ಧ್ವನಿ ಕೇಳಿದ ಕ್ಷಣ ಮೇಘನಳ ಹೃದಯ ಜೋರಾಗಿ ಬಡಿದುಕೊಳ್ಳಲಾರಂಭಿಸಿತು. ಮನೆಯಲ್ಲಿ ಸುಳ್ಳು ಹೇಳಬೇಡ. ಕೆಲ ಕ್ಷಣ ಮೌನ. ಏನಾದರೂ ಆಗಿದ್ರೆ? ಅವನ ಧ್ವನಿ ಭಯಂಕರವಾಗಿ ತಣ್ಣಗಾಯಿತು. ನಿನ್ನನ್ನು ನಾನು ಈ ಜನ್ಮದಲ್ಲಿ ಉಳಿಸುತ್ತಿರಲಿಲ್ಲ. ಮೇಘನ ಕೋಪದಿಂದ ಎದ್ದು ನಿಂತಳು. ಅವಳಿಗೋಸ್ಕರ ನೀನು ನನ್ನ ಮೇಲೆ ಹೀಗೆ ಮಾತನಾಡ್ತಿದ್ದೀಯಾ? ಹೌದು. ಯಾವ ಹಿಂಜರಿಕೆಯೂ ಇಲ್ಲದೆ ಬಂದ ಆ ಉತ್ತರ ಮೇಘನಳ ಅಹಂಕಾರಕ್ಕೆ ದೊಡ್ಡ ಹೊಡೆತದಂತಾಯಿತು. ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ ರಿಷಬ್. ಪ್ರೀತಿ ಹೆಸರಿನಲ್ಲಿ ಯಾರನ್ನು ನೋಯಿಸೋ ಹಕ್ಕು ಯಾರನಿಗೆ ಕೊಟ್ಟಿಲ್ಲ, ಅವನು ಗಟ್ಟಿಯಾಗಿ ಹೇಳಿದ. ಇದೇ ಕೊನೆಯ ಎಚ್ಚರಿಕೆ ಮೇಘನ. ಸಾನ್ವಿಯಿಂದ ದೂರ ಇರು. ಕರೆ ಕಡಿತವಾಯಿತು. ಮೇಘನ ಕೋಪದಿಂದ ಫೋನ್ ನೆಲಕ್ಕೆಸೆದಳು. ಸಾನ್ವಿ ಎಂದು ಅವಳು ಹಲ್ಲು ಕಚ್ಚಿಕೊಂಡಳು. ಅವಳ ಕಣ್ಣುಗಳಲ್ಲಿ ಈಗ ಪ್ರೀತಿಗಿಂತ ಅಪಾಯಕಾರಿ ದ್ವೇಷ ಹೆಚ್ಚಾಗಿತ್ತು. ಶ್ರೀನಿಲಯ ಮನೆಯ ಮುಂದೆ ಕಾರು ನಿಂತಿತ್ತು. ರಿಷಬ್ ತಕ್ಷಣ ಹಿಡಿದು ಸಾನ್ವಿಗಾಗಿ ಬಾಗಿಲು ತೆರೆದ. ಅವಳು ಕಾರಿನಿಂದ ಇಳಿಯುತ್ತಿದ್ದಂತೆಯೇ ಮನೆಯೊಳಗಿಂದ ಅಜಯ್ ಓಡುತ್ತಾ ಬಂದ. ಸಾನ್ವಿ, ಅವನ ಮುಖದಲ್ಲಿ ಆತಂಕ ಸ್ಪಷ್ಟವಾಗಿತ್ತು. ಏನಾಯ್ತು? ಯಾಕೆ ಇಷ್ಟು ಲೇಟ್ ಆಯಿತು? ಅವನು ಸಾನ್ವಿಯ ಮುಖ ನೋಡಿ ಬೆಚ್ಚಿಬಿದ್ದ. ಅವಳು ಇನ್ನೂ ಹೆದರಿಕೆಯಿಂದ ಕಾಣುತ್ತಿದ್ದಳು. ಏನಾಗಿದೆ ಎಂದು ಗಟ್ಟಿಯಾಗಿ ಕೇಳಿದ. ರಿಷಬ್ ಮುಂದೆ ಬಂದು ನಡೆದದ್ನೆಲ್ಲ ವಿವರಿಸಿದ. ಆ ಮಾತು ಕೇಳಿದ ಕ್ಷಣ ಅಜಯ್ ಮುಖ ಕೋಪದಿಂದ ಕೆಂಪಾಯಿತು. ಯಾರವರು? ಇನ್ನೂ ಕನ್ಫರ್ಮ್ ಆಗಿಲ್ಲ ಎಂದ ರಿಷಬ್. ಆದರೆ ಇದು ಆಕ್ಸಿಡೆಂಟ್ ಅಲ್ಲ. ಆ ಮಾತು ಕೇಳಿದ ಕ್ಷಣ ಲಲಿತಾ ಕೈ ಬಾಯಿಗೆ ಹೋಯಿತು. ಅಯ್ಯೋ ದೇವ್ರೆ! ಸಾನ್ವಿ ತಕ್ಷಣ ತಾಯಿ ಹತ್ತಿರ ಹೋಗಿ ನಿಂತಳು. ಅಜಯ್ ಕೆಲವು ಕ್ಷಣ ಮೌನವಾಗಿ ರಿಷಬ್ ಕಡೆ ನೋಡಿದ. ಅವನ ಕಣ್ಣುಗಳಲ್ಲಿ ಈಗ ಮೊದಲಿಗಿಂತ ಬೇರೆ ಭಾವನೆ ಇತ್ತು. ಕೃತಜ್ಞತೆ. ಏಕೆಂದರೆ ಇಂದು ರಿಷಬ್ ಸಮಯಕ್ಕೆ ಬರದೇ ಇದ್ದಿದ್ದರೆ ತನ್ನ ತಂಗಿಯನ್ನು ಕಳೆದುಕೊಳ್ಳಬಹುದಿತ್ತು. ಅವನು ನಿಧಾನವಾಗಿ ರಿಷಬ್ ಹತ್ತಿರ ಬಂದು ನಿಂತ. ಥ್ಯಾಂಕ್ ಯು ಸರ್ ಎಂದನು ಮೃದುವಾಗಿ. ರಿಷಬ್ ತಲೆ ಆಡಿಸಿದ. ಅವಳು ಸುರಕ್ಷಿತ ಇದ್ದರೆ ಸಾಕು. ಆ ಮಾತು ಕೇಳಿದ ಕ್ಷಣ ಸಾನ್ವಿಯ ಕಣ್ಣುಗಳು ಮತ್ತೆ ಅವನತ್ತ ತಿರುಗಿದವು. ಅವನ ಕಣ್ಣುಗಳಲ್ಲಿ ಇನ್ನೂ ಭಯ ಉಳಿದಿತ್ತು. ಅದೇ ಭಯ ಅವಳಿಗೂ ಒಂದು ಸತ್ಯವನ್ನು ಸ್ಪಷ್ಟವಾಗಿ ಹೇಳುತ್ತಿತ್ತು. ಅವನು ಅವಳನ್ನು ನಿಜವಾಗಿಯೂ ಹೃದಯದಿಂದ ಪ್ರೀತಿಸುತ್ತಿದ್ದ. ಈ ಕತೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.